ನಮಗೆ ಆಗದವ್ರ ಮುಂದೆ ನಾವು ದೊಡ್ಡವರಾಗಬೇಕು, ನಮಗೆ ಆಗದವ್ರ ಮುಂದೆ ನಾವು ದೊಡ್ಡವರಾಗಬೇಕು ಅನ್ನೋಂಥ ಭಾವ ಸಾಕಷ್ಟು ಜನರಿಗೆ ಇರ್ತೈತಿ. ಆದರೆ ದೊಡ್ಡವ್ರಂದ್ರೆ ಯಾವ ರೀತಿ ಆಗಬೇಕು, ಇದನ್ನು ತುಂಬ ಜನ ಇದನ್ನು ಮರ್ತು ಬಿಡ್ತಾರೆ. ಮತ್ತು ಯಾವುದೋ ರೀತಿ ಆಗಲಿ ಒಟ್ಟು ನಾವು ದೊಡ್ಡವರಾಗಬೇಕು, ಇದೊಂದು ಭಾವ ಇರ್ತದೆ. ನೀವು ಆ ಭಾವ ಇಟ್ಕೊಂಡು ಬೇರೆಯವ್ರ ಮುಂದೆ ನೀವು ದೊಡ್ಡವ್ರು ಅನ್ನಿಸ್ಕೊಳ್ಳೋ ಸಂಬಂಧ ಏನಾದರೂ ಮಾಡಿದಿರಿ ಅಂತಂದ್ರೆ, ಬೇರೆಯವ್ರ ಮುಂದೆ ಜಗತ್ತಿನ ಮುಂದೆ ನೀವು ದೊಡ್ಡವ್ರು ಅನ್ನಿಸ್ಕೊಳ್ಬೋದು. ಆದರೆ ಮುಂದೊಂದು ದಿನ ಬರುತ್ತೆ, ಅದು ನಿಮ್ಮ ಮುಂದೆ ನೀವು ಎಷ್ಟು ಚಿಕ್ಕವರಾಗ್ತೀರಿ ಅಂತಂದರೆ, ಸಾಯೋವರೆಗೂ ಪ್ರಯತ್ನ ಮಾಡಿದ್ರೂ ನಿಮ್ಮ ಮುಂದೆ ನೀವು ದೊಡ್ಡವರಾಗಕ್ಕೆ ಅವಕಾಶ ನಿಮಗಿರುವುದಿಲ್ಲ. ಅದಕ್ಕೆ ನೀವು ದೊಡ್ಡವರಾಗೋದಿದ್ರೆ ನಿಮ್ಮಷ್ಟಕ್ಕೆ ನೀವು ದೊಡ್ಡವರಾಗಕ್ಕೆ ಪ್ರಯತ್ನ ಮಾಡಿರಿ, ಅದು ತುಂಬ ಒಳ್ಳೆಯದು. ಅದು ಯಾಕಂದ್ರೆ ನಮಗೆ ನಾವು ಯಾವತ್ತೂ ತೊಂದರೆ ಮಾಡ್ಕೊಳ್ಳೋದಿಲ್ಲ. ಒಂದನೇದ್ದು, ಪ್ರತಿಯೊಬ್ಬ ಮನುಷ್ಯನೂ ತನಗೆ ತೊಂದರೆ ಮಾಡ್ಕೊಳ್ಳೋದಿಲ್ಲ, ಹೌದಾ? ಅದಕ್ಕೆ ಅಲ್ಲೇ ಯಾವ್ದಾದ್ರು ಒಂದು ತಪ್ಪು ದಾರಿ ಹಿಡ್ಕೊಂಡು ಕಾಸ ಅಲ್ಲೇ ನಾವು ಯಾವುದೋ ಒಂದು ಕಾರ್ಯ ಮಾಡಕತ್ತೀವಪ್ಪ ಅಂತಂದ್ರೆ, ಅದು ಬೇರೆಯವ್ರಿಗೆ ಮೊದಲು ಗಮನಕ್ಕೆ ಬರದೇ ಇರಬಹುದು. ಅಲ್ಲಿ ನೀವು ಏನೋ ಸಕ್ಸಸ್ಸು ಆಗಿರ್ಬೋದು, ಅದಕ್ಕೆ ನೀವು ಲೋಕೆಲ್ಲ ನಿಮಗೆ ದೊಡ್ಡವ್ರನ್ನೂ ಅನ್ಬೋದು. ಅದು ಆದರೆ ಮುಂದಿನ ದಿನಗಳೊಳಗೆ ನಿಮ್ಮ ಆತ್ಮ ನಿಮ್ಮನ್ನು ಪ್ರಶ್ನೆ ಮಾಡ್ತೈತಿ, ನೀವು ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ. ಲೋಕ ನಿಮ್ಮನ್ನು ದೊಡ್ಡವ್ರು ಅಂತಂದ್ರೆ ಜೊತೆಗೆ ನಿಮ್ಮ ಆತ್ಮ ನಿಮ್ಮನ್ನು ನಿಮ್ಮನ್ನು ಕೀಳು ಮಟ್ಟಕ್ಕೆ ಹೋಗೋದು ಬಿಡ್ತೈತಿ. ಆವಾಗ ನೀವು ಲೋಕ ಗೆದ್ದಿದ್ದ ಸತಕ್ಕೆ ನಿಮಗೆ ನೆಮ್ಮದಿ ತರೋದಿಲ್ಲ. ಅದು ಏನು, ನೀವು ಲೋಕನ ಗೆದ್ದಿರ್ತೀರಿ, ಆದರೂ ನಿಮಗೆ ನೆಮ್ಮದಿ ತರೋದಿಲ್ಲ. ಅದಕ್ಕೆ ಅಂಥ ಒಂದು ಹುಸ್ತನ ಕೈ ಹಾಕೋಕ್ಕಿಂತ ನಾವು ನಮ್ಮಷ್ಟಕ್ಕೆ ದೊಡ್ಡವರಾಗಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಇಲ್ಲೇ ಬೇರೆದರ ಸಲುವಾಗಿ ನಾವು ಜೀವನ ಮಾಡೋದಕ್ಕಿಂತ ನಮ್ಮ ಸಲುವಾಗಿ ನಾವು ಜೀವನ ಮಾಡೋದನ್ನು ಕಲ್ತ್ಕೋಬೇಕು.